ಸರ್ವರಿಗೂ ಸುಸ್ವಾಗತ ಕನಸಿನ ಲೋಕ್ ಯೂಟ್ಯೂಬ್ ಚಾನೆಲ್ಗೆ. ಇಲ್ಲಿ ಪ್ರತಿಯೊಂದು ಕಥೆ ನಿಮ್ಮ ಹೃದಯವನ್ನು ಮುಟ್ಟುತ್ತದೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಗುರುತು ಬಿಟ್ಟು ಹೋಗುತ್ತದೆ. ಭಾವನೆಗಳು, ತಿರುವುಗಳು, ಜೀವನದ ಸತ್ಯಗಳು ಇವೆಲ್ಲವೂ ಒಂದೇ ಸ್ತರದಲ್ಲಿ. ಬನ್ನಿ ಒಂದು ಕಥೆಯೊಳಗೆ ಹೋಗೋಣ. ಈ ಕತೆ ನಿಮ್ಮ ಮನಸ್ಸನ್ನು ತಲುಪದೇ ಬಿರೋದಿಲ್ಲ. ರಾತ್ರಿ ಮಳೆ ಸುರಿಯುತ್ತಿತ್ತು. ಹೆದ್ದಾರಿ ಸಂಪೂರ್ಣ ಖಾಲಿಯಾಗಿತ್ತು. ಗಾಳಿಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅರ್ಜುನ್ ಹೊರಗೆ ನೋಡುತ್ತಿದ್ದ, ಆದರೆ ಅವನ ಮನಸ್ಸು ಶಾಂತವಾಗಿರಲಿಲ್ಲ. ಏನೂ ಅಸಹಜ ಭಾವನೆ ಅವನೊಳಗೆ ಹರಡುತ್ತಿತ್ತು. ಗಡಿಯಾರ 2:45 ತೋರಿಸುತ್ತಿತ್ತು. ಅವನು ತನ್ನ ಕಾರನ್ನು ನಿಧಾನವಾಗಿ ಓಡಿಸುತ್ತಿದ್ದ. ಹಠಾತ್ ಅವನ ಫೋನ್ ರಿಂಗ್ ಆಯಿತು. ಅಪರಿಚಿತ ಸಂಖ್ಯೆ. ಅವನು ಕ್ಷಣಕಾಲ ನೋಡಿದ, ಆದರೆ ಕರೆ ತೆಗೆದುಕೊಳ್ಳಲಿಲ್ಲ. ಈ ಸಮಯದಲ್ಲಿ ಯಾರು ಕರೆ ಮಾಡ್ತಾರೆ ಅಂತ ಮನಸ್ಸಿನಲ್ಲಿ ಯೋಚಿಸಿದ. ಮಳೆ ಇನ್ನಷ್ಟು ಜೋರಾಯಿತು. ರಸ್ತೆ ಮೇಲೆ ಮಂಜು ಹರಡಿತು. ಮುಂದೆ ಏನೂ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಕಾರಿನ ಜಿಪಿಎಸ್ ತರಕಾಡಿತು. ಸ್ಕ್ರೀನ್ ಮೇಲೆ ಒಂದೇ ಸಾಲು ಕಾಣಿಸಿತು: ಡೆಡ್ ಎಂಡ್, 3 ಕಿಲೋಮೀಟರ್. ಅರ್ಜುನ್ ಗಾಬರಿಯಾದ. ನಾನು ಈ ದಾರಿಯಲ್ಲಿ ಬರ್ಲೇ ಇಲ್ಲ, ಇದೇನ್ ತೋರಿಸ್ತಾ ಇದೆ ಅಂತ ಅವನು ಆತಂಕದಿಂದ ಹೇಳಿಕೊಂಡ. ಅವನು ಜಿಪಿಎಸ್ ಆಫ್ ಮಾಡಲು ಪ್ರಯತ್ನಿಸಿದ, ಆದರೆ ಅದು ಕೆಲಸ ಮಾಡಲಿಲ್ಲ. ಹಠಾತ್ ಕಾರಿನ ರೇಡಿಯೋ ಸ್ವತಃ ಆನ್ ಆಯಿತು. ಶಬ್ದ ಸ್ಪಷ್ಟವಾಗಿರಲಿಲ್ಲ, ಆದರೆ ಒಂದು ಧ್ವನಿ ಕೇಳಿಸಿತು: ಮತ್ತೆ ಹಿಂದಿರುಗು. ಅರ್ಜುನ್ ಹೃದಯ ಬಡಿತ ಹೆಚ್ಚಾಯಿತು. ಅವನು ಸುತ್ತಲೂ ನೋಡಿದ. ಯಾರೂ ಇಲ್ಲ. ಗಡಿಯಾರ ನಿಧಾನವಾಗಿ 3:13 ತೋರಿಸಿತು. ಅದೇ ಕ್ಷಣದಲ್ಲಿ ಕಾರ್ ಮುಂದೆ ಒಂದು ಹುಡುಗಿ ನಿಂತಿದ್ದಳು. ಬಿಳಿ ಉಡುಪು, ನೆನೆದ ಕೂದಲು. ಆಕೆಯ ಮುಖ ಸ್ಪಷ್ಟವಾಗಿರಲಿಲ್ಲ. ಅರ್ಜುನ್ ತಕ್ಷಣ ಬ್ರೇಕ್ ಹಾಕಿದ. ಅವನ ಕೈಗಳು ನಡುಗುತ್ತಿದ್ದವು. ಹುಡುಗಿ ನಿಧಾನವಾಗಿ ಕಾರ್ ಕಡೆ ನಡೆದು ಬಂತು. ಕಿಟ್ಕಿಯ ಬಳಿ ನಿಂತು ನಿಧಾನವಾಗಿ ಕೇಳಿದಳು: ನನ್ ಮನೆಗ್ ಬಿಡ್ತೀರಾ? ಅರ್ಜುನ್ ಸಂಕೋಚದಿಂದ ಕ್ಷಣಕಾಲ ಯೋಚಿಸಿದ, ಆದರೆ ಕೊನೆಗೆ ಬಾಗಿಲು ತೆರೆದ. ಅವಳು ಕಾರ್ ಒಳಗೆ ಕೂತ ಕೂಡ್ಲೇ ತಂಪಾದ ಗಾಳಿ ಹರಡಿತು. ಕಾರ್ ಒಳಗಿನ ವಾತಾವರಣ ಅಸಹಜವಾಗಿ ಬದಲಾಯಿತು. ಅರ್ಜುನ್ ನಿಧಾನವಾಗಿ ಕೇಳಿದ, ನೀವೆಲ್ಲಿ ಹೋಗ್ಬೇಕು? ಆದರೆ ಅವಳು ಉತ್ತರ ಕೊಡಲಿಲ್ಲ. ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಕಾರಿನ ಗಾಜಿನ ಮೇಲೆ ನಿಧಾನವಾಗಿ ಅಕ್ಷರಗಳು ಮೂಡಿದವು: ನೀನು ನನ್ನನ್ನು ಮರ್ತೀಯಾ? ಅರ್ಜುನ್ ಬೆಚ್ಚಿಬಿದ್ದ. ಇದೇನ್ ಅಂತ ಅವನು ಗಾಬರಿಯಿಂದ ಹೇಳಿದ. ಅವಳು ಹಿಂಬದಿಗೆ ನೋಡಿದ. ಅವಳು ನಗುತ್ತಿದ್ದಳು, ಆದರೆ ಆ ನಗು ಭಯಾನಕವಾಗಿತ್ತು. ಅವಳು ನಿಧಾನವಾಗಿ ಹೇಳಿದಳು: ನೀನು ನನಗೆ ಸಹಾಯ ಮಾಡಬೇಕು. ಅರ್ಜುನ್ ಗಾಬರಿಯಿಂದ ಹೇಳಿದ, ನಾನ್ ನಿಮ್ಗೆ ಗೊತ್ತಿಲ್ಲ. ಅವಳು ನಿಧಾನವಾಗಿ ಅವನ ಕಡೆ ತಿರುಗಿದಳು. ಆಕೆಯ ಕಣ್ಣುಗಳಲ್ಲಿ ನೋವು, ಕೋಪ ಮತ್ತು ಅಸಹಾಯಕತೆ ತುಂಬಿತ್ತು. ನೀನು ಗೊತ್ತಿಲ್ಲ ಅಂತ ಹೇಳ್ತೀಯಾ ಅಂತ ಅವಳು ಕೇಳಿದಳು. ಅರ್ಜುನ್ ಉಸಿರಾಟ ಗಟ್ಟಿಯಾದಿತು. ಅವನ ಮನಸ್ಸಿನಲ್ಲಿ ಒಂದು ಹಳೆಯ ನೆನಪು ಮೂಡಿತು. 3 ವರ್ಷಗಳ ಹಿಂದೆ ಇದೇ ಮಳೆ, ಇದೇ ರಸ್ತೆ. ಅವನು ಕುಡಿದು ಕಾರು ಓಡಿಸುತ್ತಿದ್ದ. ಹಠಾತ್ ಒಂದು ಅಪಘಾತ. ಒಬ್ಬ ಹುಡುಗಿ ರಸ್ತೆ ಮೇಲೆ ಬಿದ್ದಿದ್ದಳು, ರಕ್ತದಲ್ಲಿ. ಸಹಾಯಕ್ಕಾಗಿ ಕಿರುಚುತ್ತಿದ್ದಳು. ಆದರೆ ಅರ್ಜುನ್ ಭಯದಿಂದ ಯಾರಿಗೂ ಸಹಾಯ ಮಾಡದೆ ಅಲ್ಲಿಂದ ಓಡಿಹೋದ. ಆ ನೆನಪು ಅವನನ್ನು ಕಾಡತೊಡಗಿತು. ಇದೀಗ ಅವನು ಅರಿತುಕೊಂಡ, ಇವಳು ಅದೇ ಹುಡುಗಿ. ಅವನ ದೇಹ ಸಂಪೂರ್ಣ ನಡುಗತೊಡಗಿತು. ಅವನು ನಿಧಾನವಾಗಿ ಕೇಳಿದ, ನೀನು ಯಾರು? ಅವಳು ನಿಧಾನವಾಗಿ ತನ್ನ ಮುಖ ತೋರಿಸಿದಳು. ಅರ್ಧಮುಖ ಸುಪ್ಪಿತ್ತು, ಕಣ್ಣುಗಳಲ್ಲಿ ಕೋಪ ಹೊತ್ತಿತ್ತು. ನನ್ನನ್ನು ಬಿಟ್ಟು ಹೋಗಿದ್ದೀಯಲ್ಲ ಅಂತ ಅವಳು ಹೇಳಿದಳು. ಹಠಾತ್ ಕಾರಿನ ಡೋರ್ಸ್ ಲಾಕ್ ಆಯಿತು. ಕಾರ್ ವೇಗ ಹೆಚ್ಚಾಯಿತು. ಅರ್ಜುನ್ ಕಂಟ್ರೋಲ್ ಮಾಡಲಾಗಲಿಲ್ಲ. ಜಿಪಿಎಸ್ ಒಂದು ಸ್ಥಳ ತೋರಿಸುತ್ತಿತ್ತು, ಅದೇ ಅಪಘಾತ ನಡೆದ ಜಾಗ. ಅವಳು ನಿಧಾನವಾಗಿ ಹೇಳಿದಳು, ಇವತ್ತು ನೀನು ಕೂಡ ನನ್ನ ಜೊತೆ ಬರುತ್ತೀಯಾ? ಅರ್ಜುನ್ ಕಣ್ಣೀರಿನಿಂದ ಕೂಗಿದ, ಕ್ಷಮಿಸು, ನಾನು ತಪ್ಪು ಮಾಡಿದೆ, ನಾನು ಭಯಪಟ್ಟೆ. ಕಾರ್ ವೇಗ ಇನ್ನಷ್ಟು ಹೆಚ್ಚಾಯಿತು. ಸಾವಿನ ಭಯ ಅವನನ್ನು ಆವರಿಸಿತು. ಆದರೆ ಅದೇ ಸಮಯದಲ್ಲಿ ಅವಳ ಧ್ವನಿ ನಿಧಾನವಾಗಿ ಬದಲಾಗಿದೆ: ನನಗೆ ನಿನ್ನ ಜೀವ ಬೇಡ. ಅರ್ಜುನ್ ಆಶ್ಚರ್ಯದಿಂದ ಅವಳ ಕಡೆ ನೋಡಿದ. ನನಗೆ ಬೇಕು ನಿನ್ನ ಪಶ್ಚಾತ್ತಾಪ. ಹಠಾತ್ ಕಾರ್ ನಿಂತಿತು. ಎಲ್ಲವೂ ಶಾಂತವಾಯಿತು. ಅರ್ಜುನ್ ನಿಧಾನವಾಗಿ ಕಾರಿನಿಂದ ಹೊರಬಂದ. ಮಳೆ ನಿಂತಿತ್ತು. ಆಕಾಶ ಬೆಳಗತೊಡಗಿತ್ತು. ಅವಳು ಕಾಣೆಯಾಗಿದ್ದಳು.
ಆದರೆ ಅವನ ಮನಸ್ಸಿನಲ್ಲಿ ಅವಳ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು. ಮರುದಿನ ಅರ್ಜುನ್ ಪೊಲೀಸ್ ಸ್ಟೇಷನ್ಗೆ ಹೋದ. 3 ವರ್ಷಗಳ ಹಿಂದೆ ಮಾಡಿದ ತನ್ನ ತಪ್ಪನ್ನು ಒಪ್ಪಿಕೊಂಡ. ಅವನ ಕಣ್ಣಲ್ಲಿ ಕಣ್ಣೀರು ಇತ್ತು, ಆದರೆ ಹೃದಯದಲ್ಲಿ ಸ್ವಲ್ಪ ಶಾಂತಿ ಇತ್ತು. ಕೆಲವು ಆತ್ಮಗಳು ಪ್ರತೀಕಾರಕ್ಕಾಗಿ ಬರೋದಿಲ್ಲ, ಅವು ಬರುವುದು ನಾವು ನಮ್ಮ ತಪ್ಪನ್ನು ಅರಿತುಕೊಳ್ಳಲು, ಪಶ್ಚಾತ್ತಾಪ ಅನುಭವಿಸಲು ಮತ್ತು ನಮ್ಮ ಜೀವನವನ್ನು ಬದಲಾಯಿಸಲು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನಷ್ಟು ಹೃದಯಸ್ಪರ್ಶಿ ಕತೆಗಳಿಗಾಗಿ ನಮ್ಮ ಕನಸಿನ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ. ಧನ್ಯವಾದಗಳು ಗೆಳೆಯರೆ.